ಹಾರಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಮೇಲೂರು ಗ್ರಾಮದಲ್ಲಿ ಅಭಿನಂದಿಸಿದ ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ತಾಲೂಕಿನ ಹಾರಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೆ ರವಿ, ಉಪಾಧ್ಯಕ್ಷರಾಗಿ ಮುನೇಗೌಡ ಆಯ್ಕೆಯಾಗಿದ್ದಾರೆ. ಗೆಲುವು ಸಾಧಿಸಿದ ಜೆಡಿಎಸ್ ಬೆಂಬಲಿತ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಹಾಗೂ ನಿರ್ದೇಶಕರನ್ನು ಶಾಸಕ ಬಿಎನ್ ರವಿಕುಮಾರ್ ಅವರು ಫೆಬ್ರವರಿ 14 ಬುಧವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ಮೇಲೂರು ಗ್ರಾಮದ ತಮ್ಮ ಗೃಹ ಕಚೇರಿಯಲ್ಲಿ ಅಭಿನಂದಿಸಿದರು. ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಬೆಂಬಲಿಗರ ವಶದಲ್ಲಿದ್ದ ಸಹಕಾರ ಸಂಘವು ಇದೇ ಮೊದಲ ಬಾರಿಗೆ ಜೆಡಿಎಸ್ ಬೆಂಬಲಿಗರ ಪಾಲಾಗಿದೆ. ಇನ್ನು ನಿರ್ದೇಶಕರಾಗಿ ದೇವರಾಜ್, ಮುನಿರಾಜು, ನಾರಾಯಣಸ್ವಾಮಿ, ರಾಜಣ್ಣ, ವಿಜಯ್ ಕುಮಾರ್, ನಾಗಮಣಿ ಆಯ್ಕೆಯಾಗಿದ್ದಾರೆ. ಇನ್ನು ಶಾಸಕ ಬಿಎನ್ ರವಿಕುಮಾರ್ ಅವರು ಮಾತನಾಡಿ, ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿ ರೈತರಿಗೆ ಹಾಗೂ ಉತ್ಪಾದಕರಿಗೆ ನೆರವಾಗುವಂತೆ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮುನಿರಾಜು, ರಾಮಕೃಷ್ಣಪ್ಪ, ಕೃಷ್ಣಮೂರ್ತಿ, ಕೇಶವ ಸೇರಿದಂತೆ ಇತರರು ಹಾಜರಿದ್ದರು. ಬೈರಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು. ಅಧ್ಯಕ್ಷರಾಗಿ ಎಂಪಿ ನಂಜುಂಡಪ್ಪ, ಉಪಾಧ್ಯಕ್ಷರಾಗಿ ದ್ಯಾವಪ್ಪ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಳ್ಳಿ ಹೋಬಳಿ ಪಲ್ಲಿಚೇರ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಗಾನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಫೆಬ್ರವರಿ 14 ಬುಧವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ನಡೆದಿದ್ದು, ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರಾಗಿ ಎಂಪಿ ನಂಜುಂಡಪ್ಪ, ಉಪಾಧ್ಯಕ್ಷರಾಗಿ ದ್ಯಾವಪ್ಪ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಂಜುಂಡಪ್ಪ ಮತ್ತು ಗೋಪಾಲ್ ರವರು ಸ್ಪರ್ಧೆ ಮಾಡಿದ್ದು, ಗೋಪಾಲ್ ರವರು 3 ಮತ ಪಡೆದರೆ ನಂಜುಂಡಪ್ಪ 9 ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಹಾಗೆಯೇ ನಿರ್ದೇಶಕರಾಗಿ ಕೃಷ್ಣಪ್ಪ, ದ್ಯಾವಪ್ಪ, ಬಿಕೆ ನಾರಾಯಣಸ್ವಾಮಿ, ಮುನಿರಾಜು, ರವಿಚಂದ್ರ, ಲಕ್ಷ್ಮಪ್ಪ, ಸರೋಜಮ್ಮ, ಆಶಾ, ಕಾಂತಮ್ಮ, ದ್ಯಾವಪ್ಪ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ರೆಡ್ಡಿ, ಮುಖಂಡರಾದ ಬಿಕೆ ವೆಂಕಟೇಶ್, ಬಿವಿ ಶ್ರೀನಿವಾಸ್, ಬಿಎಲ್ ರವಿಚಂದ್ರ, ಗಂಗಮೂರ್ತಿ, ಡೈರಿ ಕಾರ್ಯದರ್ಶಿ ದುಂಡಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಬೈರಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಕ್ಕೆ ಚುನಾವಣೆ ನಡೆದು, ಅದರಲ್ಲಿ ಈಗ ಅಧ್ಯಕ್ಷರ ಚುನಾವಣೆ ನಡೆದು, ಅದರಲ್ಲಿ 4 ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ರು, ಅಂದರೆ ಸ್ಪರ್ಧೆ ಮಾಡಿದ್ರು. ಸ್ಪರ್ಧೆ ಮಾಡಿ ಅದರಲ್ಲಿ ಒಂದು 2 ವಾಪಸ್ ಪಡೆದು ತಿರುಗಿ ನಾವು ಒಂದು 2 ಗೋಪಾಲಪ್ಪ, ನಂಜುಂಡಪ್ಪ ಇಬ್ಬರು ಸ್ಪರ್ಧೆ ಮಾಡಿ ಅವರು 3 ಮತವನ್ನು ಪಡೆದರು. ನಾನು 9 ಮತವನ್ನು ಪಡೆದು ಆಯ್ಕೆಯಾಗಿದ್ದೀನಿ. ಎಲ್ಲರೂ ನಾವು ಬಿ ಎನ್ ರವಿಕುಮಾರ್ ಅನ್ನೋರ ನೇತೃತ್ವದಿಂದ ಜೆ.ಡಿ.ಎಸ್ ಪಕ್ಷದಿಂದ ನಮ್ಮ ಮಾಜಿ ಅಧ್ಯಕ್ಷರು ಪಿ ಕೆ ನಾರಾಯಣಪ್ಪನವರು ಹಾಗೂ ಇವರು ಪ್ರಭಾಕರ್ ರೆಡ್ಡಿ ಅಂತ ಹಾಗೂ ಬಿ ಎಂ ರವಿಚಂದ್ರ ಗ್ರಾಮ ಪಂಚಾಯತ್ ಸದಸ್ಯರು ಇವರ ನೇತೃತ್ವದಾಗ ಚುನಾವಣೆ ನಡೆದು ಆ ಚುನಾವಣೆಯಲ್ಲಿ ನಾವು ವಿಜೇತರಾಗಿದ್ದೀರಿ. ಮುಂದೆ ಅವ್ರ ನೇತೃತ್ವದಾಗೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾನು ಸುಲಭವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಮುಂದೆ ತಮ್ಮ ಈ ಸಂಘದ ಪರವಾಗಿ ನಾನು ಈ ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಉಪಾಧ್ಯಕ್ಷರಾಗಿ ದ್ಯಾವಪ್ಪ ಆಯ್ಕೆ. ಘಟ್ಟಮಾರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹೊಸಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಘಟ್ಟಮಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಫೆಬ್ರವರಿ 14 ಬುಧವಾರ ಸಂಜೆ 4 ಗಂಟೆ ಸಮಯದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಘಟ್ಟಮಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಿಆರ್ ರಾಜಣ್ಣ, ಉಪಾಧ್ಯಕ್ಷರಾಗಿ ಜಿಬಿ ರಾಜಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ನೂತನ ಅಧ್ಯಕ್ಷರಾದ ಜಿಆರ್ ರಾಜಣ್ಣ ಮಾತನಾಡಿ, ಹಾಲು ಉತ್ಪಾದನೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ಬಂದಿದ್ದು ಡೇರಿಯ ಬೆಳವಣಿಗೆಗೆ ಕಾರಣವಾಗಿದೆ. ಉತ್ಪಾದಕರ ಹಿತ ಕಾಪಾಡುವುದರ ಜೊತೆಗೆ ಅವರಿಗೆ ಹಾಲು ಒಕ್ಕೂಟದಿಂದ ಸಿಗುವಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವ ಕಾರ್ಯವನ್ನು ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು.